ನಾವು ಇವತ್ತೇನು ಮಾಡ್ತಿದ್ವಿ ಅಂತ ಹೇಳಿದ್ರೆ ಬ್ರೇಕರಲ್ಲಿರುವಂಥ ಟ್ರಿಪ್ ವಾಲ್ ಚೇಂಜ್ ಮಾಡ್ತಾಯಿದ್ವಿ. ಅದು ಯಾವ ಬ್ರೇಕರ್ ಅಂತ ತೋರಿಸ್ತೀನಿ, ನೋಡ್ಕೊಂಬಿಡಿ. ಇದು ನೋಡ್ಬೋದು, ನಾನು ಮೊನ್ನೆ ತೋರಿಸಿದೆ 400 kV ಬ್ರೇಕರ್ ಯಾವ ಥರ ಇರುತ್ತೆ ಅಂತ ತೋರಿಸಿದ್ದೆ. ಆದರೆ ಇವತ್ತು ಅದರ ಒಳಗಡೆ ಟ್ರಿಪ್ಪಿಂಗ್ ಕಾಯಿಲ್ ಚೇಂಜ್ ಮಾಡ್ತಾ ಇದ್ದೀನಿ. ಒಳಗಡೆ ಈ ಥರ ಇರುತ್ತೆ ನೋಡಿ, ಇಲ್ಲಿಂದ ಬಿಚ್ಚಿದ್ದೀನಿ. ಈಗ ಅಲ್ಲಿ ಕನೆಕ್ಟ್ ಮಾಡ್ತೀನಿ. ಅದನ್ನು ಯಾವ ರೀತಿ ಕನೆಕ್ಟ್ ಮಾಡ್ತೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಗೈಸ್ ನೋಡ್ಬೋದು, ಟ್ರಿಪ್ಪಿಂಗ್ ಕಾಯಿಲ್ ಈ ಥರ ಇರುತ್ತೆ, ಕಾಣಿಸ್ತಿರ್ಬೋದು ನಿಮಗೆ. ನೋಡಿ, ಇದನ್ನು ಫಿಕ್ಸ್ ಮಾಡ್ತೀನಿ, ಆಮೇಲೆ ಬ್ರೇಕರ್ ಆಪರೇಟ್ ಮಾಡಿ ತೋರಿಸ್ತೀನಿ ಯಾವ ಥರ ಇರುತ್ತೆ. ನೋಡ್ಬೋದು, ಕಾಣಿಸ್ತಿದೆಯಲ್ಲ, ಇದು ನಮ್ಮ ಒಳಗಡೆ ಹೋಗಬೇಕು. ಇದೇನಾಗುತ್ತೆ ಅಂತ ಹೇಳಿದ್ರೆ, ಇದು ಎಮರ್ಜೆನ್ಸಿ ಪುಷ್ ಬಟನ್ ಕಾಣಿಸ್ತಿರ್ಬೋದು. ಇಲ್ಲಿ ಇದು ಪುಷ್ ಮಾಡಿದ್ರೆ ಲ್ಯಾಚ್ ಆಗುತ್ತೆ. ಅದಕ್ಕೆ ಇದು ಪುಷ್ ಆಗಿದೆ ಅಂದರೆ ನಮ್ಮದು ಟ್ರಿಪ್ ಆಗುತ್ತೆ ಬ್ರೇಕರ್. ಈಗೆಲ್ಲ ಆಫ್ ಮಾಡಿಟ್ಟಿದ್ದೀನಿ, ಸಪ್ಲೈ ಎಲ್ಲ ಆಫ್ ಇದೆ. ಇದನ್ನು ಚೇಂಜ್ ಮಾಡೋ ಟೈಮಲ್ಲಿ ನೀವು ಮೊದಲಾಗಿ ಮೇನ್ ಸಪ್ಲೈ ಆಫ್ ಮಾಡಿಕೊಂಡು ಸ್ಪ್ರಿಂಗ್ನ ಡಿಸ್ಚಾರ್ಜ್ ಮಾಡಿಕೊಂಡು ಟ್ರಿಪ್ಪಿಂಗ್ ಕಾಯಿಲ್ನ ಚೇಂಜ್ ಮಾಡಬೇಕು. ಇಲ್ಲಾಂದರೆ ತುಂಬ ರಿಸ್ಕ್ ಇರುತ್ತೆ, ಸೀರಿಯಸ್ ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಮೊದಲು ಮೇನ್ ಸಪ್ಲೈ ಆಫ್ ಮಾಡಿಕೊಂಡು ಸ್ಪ್ರಿಂಗ್ನ ಡಿಸ್ಚಾರ್ಜ್ ಮಾಡಿಕೊಂಡು ಆಮೇಲೆ ಟ್ರಿಪ್ಪಿಂಗ್ ಕಾಯಿಲ್ನ ಚೇಂಜ್ ಮಾಡಬೇಕು. ಓಕೆ, ಸರಿಯಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ಮೊದಲು ಅಡ್ಜಸ್ಟ್ ಮಾಡ್ಕೊಂಡು ಟೈಟಾಗಿ ಕೂತ್ಕೊಳುತ್ತೆ, ಇಲ್ಲಾಂದರೆ ಕೂತ್ಕೊಳ್ಳೋದೇ ಇಲ್ಲ. ಫೈನಲ್ ಆಗಿ ಒಂದು ಕಾಯಿಲ್ನ ಫಿಕ್ಸ್ ಮಾಡಿದ್ದೀನಿ ನೋಡಿ. ಈಗ ಇನ್ನೊಂದು ಕಾಯಿಲ್ನ ಫಿಕ್ಸ್ ಮಾಡಬೇಕು. ಈ ಥರ ಇರುತ್ತೆ ಒಳಗಡೆ. ಈಗ ಅದನ್ನು ಕೂಡ ಕನೆಕ್ಟ್ ಮಾಡ್ತೀನಿ. ಈಗ ಎರಡು ಕಾಯಿಲ್ ಫಿಕ್ಸ್ ಆದಮೇಲೆ ಮೊದಲು ಸಪ್ಲೈ ಚೆಕ್ ಮಾಡಬೇಕು. ಕಾಯಿಲ್ ನಮ್ಮ ಕಾಯಿಲಿಂದ ಸಪ್ಲೈ ಸರಿಯಾಗಿ ಬರ್ತಾ ಇದೆಯಾ ಇಲ್ಲೋ ಅಂತ ಚೆಕ್ ಮಾಡಿಬಿಟ್ಟು ಆಮೇಲೇನೋ ವೈರಿಂಗ್ ಎಲ್ಲ ಕನೆಕ್ಟ್ ಮಾಡಬೇಕು. ಈಗ ಅದನ್ನು ಚೆಕ್ ಮಾಡ್ತಾಯಿದ್ದೀನಿ. ಎರಡು ಕಾಯಿಲ್ ಕೂಡ ಚೆಕ್ ಮಾಡಿಕೊಂಡು ಆಮೇಲೆ ಕನೆಕ್ಟ್ ಮಾಡ್ತೀನಿ. ಈಗ ಸಪ್ಲೈ ಎಲ್ಲ ಸರಿಯಾಗಿ ಬರ್ತಾಯಿದೆ. ಈಗ ಬ್ರೇಕರ್ ಆಪ್ರೇಷನ್ ಮಾಡ್ತೀನಿ ನೋಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ರೇಕರ್ಗೆ ಟ್ರಿಪ್ ಕಾಯಿಲ್ ಯಾವ ಥರ ಆ್ಯಡ್ ಮಾಡ್ತೀವಿ ಅಂತ ಅನ್ನೋದನ್ನು ತೋರಿಸಿದ್ದೀನಿ. ಮತ್ತು ಅದನ್ನು ಕನೆಕ್ಟ್ ಮಾಡಿ ಅದರಿಂದ ವೋಲ್ಟೇಜ್ ಸರಿಯಾಗಿ ಬರ್ತಾ ಇದೆಯಾ ಇಲ್ವಾ ಅನ್ನೋದನ್ನು ಕೂಡ ಚೆಕ್ ಮಾಡಿದ್ದೀನಿ. ವಿಡಿಯೋದಲ್ಲಿ ಹಾಕಿರ್ತೀನಿ, ನೋಡ್ಕೊಂಬಿಡಿ. ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇದೇ ಥರ ಎಲೆಕ್ಟ್ರಿಕಲ್ ರಿಲೇಟೆಡ್ ವಿಡಿಯೋ ಬೇಕಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಧನ್ಯವಾದ.